ಬರ್ತಂದ್ರ ಮನುಷ್ಯರೆಲ್ಲ ಕೈ ಬಿಟ್ಟಾಗ ಜ್ಞಾಪಕ ಬರೋದು ಯಾರು ಗೊತ್ತ್ರಿ? ದೇವ್ರಿ. ಈ ದೇವ್ರು ಯಾಕೆ ಜ್ಞಾಪಕ ಬರ್ಬೇಕು ಮನುಷ್ಯನಿಗೆ? ಈ ದೇವ್ರೇ ಯಾಕೆ ಜ್ಞಾಪಕ ಬರ್ತಾರೆ? ಬೇರೆ ಯಾರು ಜ್ಞಾಪಕ ಬರಲ್ಲ? ಯಾಕಂದರೆ ಈ ಮನುಷ್ಯರಿಗೆ ಎಲ್ಲರಿಗೂ ನಾವು ಯಾರಿಗೂ ನಾವೊಂದು ಏನ್ರಿ ಯಾರಿಗೂ ನಾವು ಸಹಾಯ ಕೇಳಿದ್ರು ಇಲ್ಲದಂತ ಗೊತ್ತಾಗಿ ನಾವು ಏನು ಮಾಡ್ತಾರೆ? ಸಹಾಯಕ್ಕೆ ಯಾರನ್ನೂ ಮುಂದೆ ಬರಲ್ಲ. ಮತ್ತು ನಾವೊಂದು ಪ್ರಶ್ನೆ ಕೇಳ್ತೇನೆ ರೀ, ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೇನೆ, ನಂಗೆ ಸರಿಯಾಗಿ ಉತ್ತರ ಹೇಳ್ಬೇಕು. ಉತ್ತರ ಪ್ರಶ್ನೆ ಏನಪ್ಪ ಅಂದ್ರೆ, ನೀವು ಚೆನ್ನಾಗಿದ್ದೀನ ಒಂದು ದಿನವೂ ದೇವ್ರಿಗೆ ಕೇಳ್ಕೊಂಡಿಲ್ಲ, ಚೆನ್ನಾಗಿದ್ದಾಗ ಒಂದು ದಿನ ದೇವ್ರಿಗೆ ಪ್ರಾರ್ಥನೆ ಮಾಡಿಲ್ಲ, ನಾವು ಚೆನ್ನಾಗಿದ್ದಿನ ಒಂದು ದಿನವೂ ದೇವ್ರ ಜೊತೆ ಯಾವ ರೀತಿ ಬಾಳ್ಬೇಕು ಕೇಳಿಲ್ಲ, ಕಷ್ಟ ಬಂದಾಗ ನಾವು ದೇವ್ರ ಹತ್ರ ಹೋಗಿನಾಗ ದೇವ್ರು ನಮ್ಮ ಪ್ರಾರ್ಥನೆ ದೇವ್ರು ನಮ್ಮ ಪ್ರಾರ್ಥನೆ ಕೇಳ್ತಾನ, ದೇವ್ರು ನಮ್ಮ ಕಣ್ಣೀರು ನೋಡ್ತಾನ. ಯಾಕಂದ್ರಿ ಆತ ದೇವ್ರನ ರೀ. ಈ ಮನುಷ್ಯರು ಕಷ್ಟ ಬಂದಿನ ಕೈ ಬಿಡ್ಬೋದು, ಈ ಮನುಷ್ಯರು ಕಷ್ಟದಾಗ ಇದ್ದಿನಾಗ ಮುಖ ಮೊರೆ ಮಾಡ್ಕೊಂಡು ಹೋಗ್ಬೋದು. ಆದ್ರೆ ನಮ್ಮನ್ನು ಸೃಷ್ಟಿ ಮಾಡಿದಂಥ ಸರ್ವಶಕ್ತನಾಗಿರೋ ಸೃಷ್ಟಿಕರ್ತನಾಗಿರುವಂಥ ದೇವರು ನಮ್ಮ ದುಃಖಗಳನ್ನು ನೋಡಿ, ನಮ್ಮ ಸಮಸ್ಯೆಗಳನ್ನು ನೋಡಿ, ನಮ್ಮ ಪ್ರಾರ್ಥನೆ ಕೇಳಲಕ್ಕೆ ಮನಸ್ಸಿಲ್ಲದವರು ಸಹ ನಮ್ಮ ವೇದನ ನೋಡಿ ಹೋಗಲು ಒಂದ್ಸರಿ ಕ್ಷಮಿಸ್ಬಿಡೋಣ ಅಂತ ಹೇಳಿ ನಮ್ಮ ಕಡೆ ತಿರುಗಿ, ನಮ್ಮ ಕಡೆ ಆಲೋಚನೆ ಮಾಡಿ, ನಮ್ಮ ಕಡೆ ಮುಖ ನೋಡಿ ನಮಗೊಂದು ಚಾನ್ಸ್ ಕೊಟ್ಟು ನಮ್ಮ ಕಡೆ ಏನ್ರಿ ನಮ್ಮ ಪ್ರಾರ್ಥನೆಗೆ ಅವಾಗವಾಗ ಉತ್ತರ ಕೊಡ್ತಾ ಇರ್ತದೆ. ಹೌದ್ರಿ? ಇವತ್ತು ಬೈಬಲ್ದಾಗ ನೋಡ್ರಿ ಪ್ರಾರ್ಥನೆ ಯಾವ ರೀತಿ ಮಾಡಬೇಕು, ಯಾವ ರೀತಿ ಇರಬೇಕು. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ, ಶ್ರೀ ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ, ಸ್ಪೀಡ್ ಆಗ್ತೀರಿ, ಸ್ಪೀಡ್. 7ನೇ ವಚನ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 7ನೇ ವಚನ. ಆದರೆ ನೀವು ಪ್ರಾರ್ಥನೆ ಮಾಡುವಾಗ ಅಜ್ಞಾನಿಗಳ ಹಾಗೆ ಏನಂತ್ರಿ? ನೀವು ದೇವ್ರ ಜೊತೆಯಲ್ಲಿ ಮಾತಾಡ್ತಿರುವಾಗ, ನೀವು ದೇವ್ರಿಗೆ ಪ್ರಾರ್ಥನೆ ಮಾಡುತ್ತಿರುವಾಗ ಯಾವ ರೀತಿ ಹೇಳ್ಬಿಡದ್ರಿ? ಅಜ್ಞಾನಿಗಳಿಗೆ ಹಾಗೆ. ಅಂದ್ರೆ ಬುದ್ಧಿ ಇಲ್ದವ್ರಿಗಪ್ಲೇ ದೇವ್ರ ಮುಂದೆ ಹೇಳಿಂದೇ ಹೇಳೋದು, ಹೇಳಿಂದೇ ಹೇಳೋದು, ಹೇಳಿಂದೇ ಹೇಳಕ್ಕೆ ಹೋಗ್ಬೇಡ್ರಿ. ಮುಂದೋದ್ರಿ. ಅವರು ಬಹಳ ಮಾತುಗಳನ್ನಾಡಿದ್ದಾರೆ, ತಮ್ಮ ಪ್ರಾರ್ಥನೆಯನ್ನು ಏನಂತ ನೆನ್ಸ್ಕೊಡ್ತಾರಂದ್ರಿ? ನಾವು ದೇವ್ರ ಮುಂದೆ ಪ್ರಾರ್ಥನೆ ಯಾವ ರೀತಿ ಮಾಡ್ಬೇಕು ಅಂತಂದ್ರಿ? ದೇವಾ, ನನಗೆ ಈ ಲೋಕದಾಗ ಸೃಷ್ಟಿ ಮಾಡಿಗಳು ಕೊಟ್ಟಿದ್ದಿ, ನನಗೋಸ್ಕರ ಪಂಚಭೂತಗಳನ್ನಿಟ್ಟಿದ್ದಿ, ನನಗೋಸ್ಕರ ತಾಯಿ ತಂದಿಂತ ಸಂಬಂಧಿಕರನ್ನೆಲ್ಲ ಕೊಟ್ಟಿದ್ದಿ, ನನಗೋಸ್ಕರ ನೀ ಇದೆಲ್ಲ ಮಾಡಿದ್ದಿ, ನಾನು ನಿನಗೇನು ಮಾಡಲಿ ಅಂತ ಒಂದು ದಿನ ಕೇಳೋ ಪ್ರಾರ್ಥನೆ ಇರಲ್ರಿ. ಮನೆಗೆ 6 ತಿಂಗಳು ರೈಸ್ ಇರ್ತೀರಿ, ದೇವಾ ನನಗಿನ್ನ ಕಡಿಮೆನೇ ಅದ. ದೇವ್ರು ಯಾರಿಗೇನು ಕಡಿಮೆ ಇಟ್ಟನ್ರಿ? ಹೊಟ್ಟೆ ತುಂಬ ಊಟ, ಬಟ್ಟೆ, ಸಂಬಂಧಿಕರು, ಈ ಲೋಕದಾಗ ಬೇಕಂದು ಎಲ್ಲನೇ ಕೊಟ್ಟನ್ರಿ. ಆದ್ರೂ ಮನುಷ್ಯ ಪದೇ ಪದೇ ಏನು ಕೇಳ್ತಾನ್ರಿ? ಅದೇ ಊಟ, ಅದೇ ಹಣ, ಅದೇ ಆಸ್ತಿ, ಅದೇ ಯಾವುದು ಸತ್ಮ್ಯಾಗ ಎಲ್ಲ ಬಿಟ್ಟು ಹೋಗೋದೆ. ದೇವ್ರು ಹೇಳತ್ತಾನ ಪದೇ ಪದೇ ಅದು ನನಗೆ ಯಾಕೆ ಹೇಳತ್ತೀರಿ? ನನ್ನ ಮುಂದೆ ಬಂದು ಪದೇ ಪದೇ ಅದು ನನಗೆ ಕೇಳೋಕೆ ಹೋಗ್ಬೇಡ್ರಿ. ಸುಮ್ಮನೆ ಹೇಳಿಂದೆ ಹೇಳೋದು ನನ್ನ ಮುಂದೆ ಹೇಳಿದ್ರೆ ನಾ ಕೇಳಲ್ಲಪ್ಪ. ನೀವು ನನ್ನ ಹತ್ರ ಬಂದ್ರೆ ಏನು ಮಾಡ್ಬೇಕ್ರಿ? ಹುಚ್ಚರ್ಗಪ್ಲೆ ಮಾತಾಡ್ಬೇಡ್ರಿ, ಜ್ಞಾನವಂತರಾಗಿ ಮಾತಾಡ್ರಿ. ಜ್ಞಾನವಂತರಾಗಿ ಮಾತಾಡ್ಬೇಕಂದ್ರೆ ಈ ಮನುಷ್ಯ ಯಾವ ರೀತಿಯಾಗಿರ್ಬೇಕ್ರಿ? ಈ ಜನರು ನೋಡ್ರಿ, ಅನೇಕರೇನು ಏನು ಆಲೋಚನೆ ಇರ್ತಾರಂದ್ರೆ, ನಾನು ದೇವ್ರ ಮುಂದೆ ಮೊಳಕಾಲೂರಿ ಪಶ್ಚಾತ್ತಾಪದಿಂದ ಕಣ್ಣೀರು ಸುರಿಸ್ಕೋತ ದೇವ್ರ ಮುಂದೆ 2 ಹನಿ ವಾಟರ್ ಸುರಿಸ್ರ ದೇವ್ರ ಕರಿಗೆ ನನ್ನ ಕಡೆ ನೋಡ್ತಾನೆ ಅನ್ಕೋತಾರೆ. ಅದ್ರ ದೇವ್ರು ಎಲ್ಲರ ಪ್ರಾರ್ಥನೆ ಕೇಳಲ್ಲ ರೀ. ಯಾರು ಪ್ರಾರ್ಥನೆ ಕೇಳ್ತಾನೆ ಒಂದ್ಸರಿ ನೋಡ್ರಿ. ಯೋಹಾನ ಬರೆದ ಸುವಾರ್ತೆ 9ನೇ ಅಧ್ಯಾಯ, ಯೋಹಾನ ಬರೆದ ಸುವಾರ್ತೆ 9ನೇ ಅಧ್ಯಾಯ 31ನೇ ವಚನ ತೇರಿ ನೋಡ್ರಿ. ಎಲ್ಲರೂ ಬೈಬಲ್ದಾಗ ನೋಡ್ಕೊರಿ, ದೇವ್ರು ಇಷ್ಟು ಚೆನ್ನಾಗಿ ಹೇಳತ್ತಾರ ಇಲ್ಲಿ. ಓದ್ರಿ. ಈಗ ಭಕ್ತಿಹೀನರ ಪ್ರಾರ್ಥನೆಯನ್ನು ಯಾರು ಪ್ರಾರ್ಥನೆ ಕೇಳಲ್ಲ ಅಂದ್ರಿ? ದೇವ್ರಿ ಭಕ್ತಿಹೀನರ ಅಂದ್ರೆ ದೇವ್ರು ಮಾಡ್ತಾನೋ ಮಾಡಲ್ನೋ, ಇದು ಆಯ್ತದೋ ಆಗಲ್ದೋ, ಎಲ್ಲರೂ ಹೋಗಲ್ಲತ್ರ ಕರೆ ನಾವು ಹೋಗ್ಬೇಕೋ ಬೇಡದೋ. ಭಕ್ತಿ ಇಲ್ಲ ರೀ, ಪೂರ್ಣವಾದ ಭಕ್ತಿ ಇಲ್ಲ. ಆ ಭಕ್ತಿ ಇಲ್ದ ನೀ ದೇವ್ರ ಮುಂದೆ ಎಷ್ಟು ಪೂಜೆ ಮಾಡಿದ್ರೇನು, ನೀ ಎಷ್ಟು ಪ್ರಾರ್ಥನೆ ಮಾಡಿದ್ರೇನು, ಎಷ್ಟು ಕಣ್ಣೀರು ಸುರಿಸಿದ್ರೇನು, ಎಷ್ಟು ಹೊಳಾಡಿದ್ರೇನು, ಏನು ಪ್ರಯೋಜನ ಇಲ್ಲ. ಅಲ್ಲಿ ಏನು ಹೇಳ್ತಾನೆ ರೀ? ಭಕ್ತಿಹೀನರ ಪ್ರಾರ್ಥನೆಯನ್ನು ದೇವ್ರು ಕೇಳೋದಿಲ್ಲ ಅಂತ ಕನ್ನಡದಾಗ ಅದ್ರಿ. ಅದೇ ನೀವು ತೆಲುಗು ಬೈಬಲ್ ನೋಡಿದ್ರಿ ಅಂತ ಹೇಳ್ಕೊರಿ, ಪಾಪಿಗಳ ಪ್ರಾರ್ಥನೆ ದೇವ್ರು ಕೇಳಲ್ಲ ಅಂತ ಹೇಳ್ತಾನೆ ರೀ.
ನಮ್ಮ ಕನ್ನಡದ ಭಕ್ತಿಹೀನರು ಅಂತದ್ರಿ. ತೆಲುಗು ನೀವು ಇಂಗ್ಲೀಷ್ ಬೈಬಲ್ ಓದಿರಲ್ರಿ, ಪಾಪಿಗಳ ಪ್ರಾರ್ಥನೆ. ನೀ ಮಾಡೋದೆಲ್ಲ ಪಾಪದ ಕೆಲಸ, ನೀ ಹೋಗೋದು ಪಾಪದ ಕೆಲಸ, ಬಾಯಿ ತೆರೆದ್ರೆ ಪಾಪದ ಕೆಲಸ, ನೀ ಮಾಡಿದ್ರೆ ಪಾಪದ ಕೆಲಸ, ನೀ ನಡತೆಯಲ್ಲಿ ಪಾಪ, ಮಾತಿನಲ್ಲಿ ಪಾಪ, ಕಣ್ಣಲ್ಲಿ ಪಾಪ, ನಿನ್ನ ಜೀವನದಲ್ಲಿ ಪಾಪ ಅದ. ಎಲ್ಲ ಪಾಪ ಇಟ್ಕೊಂಡು ದೇವ್ರ ಮುಂದೆ ಬಂದು ದೇವ್ರೇ ಅಂದ್ರೆ ನಾ ಕೇಳಲ್ಲಪ್ಪ, ನಾನು ಕೇಳಲ್ಲ. ನಿನಗೆ ಯಾಕೆ ನಾ ಕಾಯ್ದು ಕಾಪಾಡ್ಲತ್ತೆ ಅಂದ್ರೆ ನಾನು ನಿನ್ಗೆ ಸೃಷ್ಟಿ ಮಾಡಿದೆ, ಹಡ್ದಿನ ತಪ್ಪಿಗೆ ನಿಂಗೆ ಬಿಡ್ಲಕ್ಕಾಗಲ್ದಂಗೆ ನೋಡ್ಕೊಳತ್ತೆ ಹೊರತು ನೀ ಅಂದ್ರೆ ನನಗೆ ಎಷ್ಟು ಇಷ್ಟ ಇಲ್ಲ. ಕೆಲವೊಂದು ಮನೆಗೆ ಅಂತಾರಲ್ಲಿ ತಾಯಿ ತಂದೆ, ನೀ ಯಾಕಾರ ನಾನು ಹುಟ್ಟಿದೆವು, ಯಾಕಾರ ಉಸಿರು ಹಾಕೊಳತ್ತಿದ್ದಿ, ಹಡ್ದಿನ ತಪ್ಪಿಗೆ ನಾವು ಏನು ಮಾಡ್ತಿದ್ದೆ ತಾಳಿಸ್ಕೊಳ್ತಿದ್ದೆ, ಬೇರೆ ಇದ್ರೆ ನಾ ಹಿಂದೆ ಕೊಲೆಕರ ಹೋಯ್ತಲ್ಲಿ ನಾರ ಸೊತ್ತೈತಿದೆ ಅಂದ್ರೆ ಮನೆ ತಾಯಿ ತಂದೆ ಯಾವ ರೀತಿ ಮಾತಾಡ್ತಲ್ರಿ. ದೇವ್ರು ಹಾಗೆ ಮಾತಾಡತಾನ್ರಿ. ನಿಮ್ಮ ಸೃಷ್ಟಿ ಮಾಡಿನ ತಪ್ಪಿಗೆ ನೋಡ್ಲತ್ತೆ ಖರೆ, ನಿಮ್ಮ ಪಾಪ ನೋಡ್ಕೊಂಡ್ರೆ ನನಗೆ ತಾಳಕ್ಕಾಗಲ್ಲ, ನಿಮ್ಮ ಮಾತು ನನಗೆ ಕೇಳೋಕ್ಕಾಗಲ್ಲ. ನಾ ಹೇಳತ್ತಿಲ್ಲ ರೀ. ಏಷ್ಯನ ಬರೆದ ಗ್ರಂಥ 59ನೇ ಅಧ್ಯಾಯ ತೀರೋನ್ ಸರಿ. ಏಷ್ಯನ ಬರೆದ ಗ್ರಂಥ 59ನೇ ಅಧ್ಯಾಯ. ಸಮಯ ಭಾಳ ಆಗ್ಯದ, ಬೇಗ ಮುಗಿಸರಿ. ಏಷ್ಯನ ಬರೆದ ಗ್ರಂಥ 59ನೇ ಅಧ್ಯಾಯ 1ನೇ ವಚನ ಓದ್ರಿ. 59 1ನೇ ವಚನ, ಮೊದಲನೇ 2. ಇಗೋ ಯೆಹೋವನ ಹಸ್ತವು ಏನಂದ್ರಿ? ಇಗೋ ಯೆಹೋವನ ಹಸ್ತವು ರಕ್ಷಿಸಲಾರದಂತೆ ಮೋಟುಗೈಯಲ್ಲ. ದೇವ್ರು ರಕ್ಷಿಸದಂಗೆ ನಮ್ಮ ಕೈಯನ್ನು ಸಣ್ಣದಲ್ಲ ದೇವ್ರದು. ದೇವ್ರು ರಕ್ಷಿಸ್ತಾನ. ಯಾಕೆ ರಕ್ಷಣೆ ಮಾಡಲ್ಲ ಹೊಂಟಾನ ದೇವ್ರು ನಮಗೆ? ನಾವು ದೇವ್ರು ಬಂದು ಕೇಳಕೊಂಬಸ್ತಾಗ ದೇವ್ರು ನಮ್ಮ ಕಡೆ ನೋಡಲ್ಲ ಯಾಕೆ ಹೊಂಟಾನ? ಈ ದೇವ್ರ ಮುಂದೆ ಬಂದು ನಾವು ಕೂಡಸ್ತಾಗ ದೇವ್ರು ನಮ್ಮ ಕಡೆ ಕಿವಿಯಾಗಿ ಕೂಡ ಹೊಂಟಾರ. ಯಾಕಂದ್ರೆ ಈ ವಿಷಯ ಹೇಳತ್ತೀನಿ ಕೇಳ್ರಿ. ಮನುಷ್ಯನು ಚೆನ್ನಾಗಿದ್ದನ ಯಾವತ್ತೂ ದೇವ್ರ ಕಡೆ ಹೋಗಿಲ್ಲ, ಯಾವತ್ತೂ ದೇವ್ರಂತ ತಿಳ್ಕೊಂಡಿಲ್ಲ, ಯಾವತ್ತೂ ನಾವು ದೇವ್ರ ಮುಂದೆ ಪರಿಶುದ್ಧವಾಗಿ ಬಾಳ್ಬೇಕಂತ ತಿಳ್ಕೊಂಡಿಲ್ಲ. ಕಷ್ಟ ಬಂದಾಗ ದೇವ್ರ ಕಡೆ ಬಂದಾಗಲತ್ತನ ದೇವ್ರಲ್ಲತನ. ನನಗೇನು ರಕ್ಷಣೆ ಮಾಡೋದೇನು ದೊಡ್ಡ ವಿಷಯ ಅಲ್ಲ, ನನ್ನ ಕೈಯೇನು ಸಣ್ಣದಿಲ್ಲ. ಖರೆ ಯಾಕೆ ರಕ್ಷಣೆ ಮಾಡೋ ಹೊಂಟಾನ್ರಿ ದೇವರು? ನಮ್ಗೆ ಯಾಕೆ ಈ ಸಮಸ್ಯೆಗಳು ಎದುರಾಗಲತ್ತವ? ನಮ್ಮ ಪ್ರಾರ್ಥನೆ ದೇವ್ರು ಯಾಕೆ ಹೇಳಲ್ಲ ಹೊಂಟಾನ? ಮುಂದೋದ್ರಿ. ಹಾಂ, ನಾವು ಪ್ರಾರ್ಥನೆ ಮಾಡಿದ್ರೆ ಕಿವಿಯನ್ನು ಕಿವುಡಲ್ಲ, ಕೇಳಲ್ಲ, ಬರಲ್ಲಂಗೆ ದೇವ್ರಿಗೆ ಕಿವಿ ಕಿವುಡಿಲ್ಲ. ಆದ್ರೂ ಯಾಕೆ ಕೇಳಲ್ಲ ಹೊಂಟಾನ? ಮುಂದೋದ್ರಿ. ಆದರೆ ನಿಮ್ಮ ಅಪರಾಧಗಳೇ ಏನಂತ್ರಿ? ಆದರೆ ನಿಮ್ಮ ಅಪರಾಧಗಳೇ ನಿಮ್ಮನ್ನು ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ. ನಮಗ ದೇವ್ರಿಗೆ ಏನು ದೂರ ಮಾಡತ್ತದಪ್ಪ ಅಂದ್ರೆ ನಾವು ಮಾಡೋ ಪಾಪಗಳು, ನಾವು ಮಾಡುವ ಕೆಟ್ಟ ಕೆಲಸಗಳು, ನಾವು ಮಾಡುವ ಕೆಟ್ಟ ಆಲೋಚನೆಗಳು, ನಾವು ನಡೆಯುವಂಥ ಕೆಟ್ಟ ನಡತೆಗಳು ನಮ್ಗ ದೇವ್ರಿಗೆ ಏನು ಮಾಡತ್ತಂದ್ರಿ? ದೂರ ತಗೊಂಡು ಹೊಂಟದಂತ. ನಾ ನಿಮ್ಮ ಪ್ರಾರ್ಥನೆ ಕೇಳಕ್ಕೆ ನನ್ನ ಕಿವಿನ ಕಿವುಡಿಲ್ಲ, ನಿಮ್ಗೆ ರಕ್ಷಿಸಲಂಗೆ ನನ್ನ ಕೈಯನ್ನು ಸಣ್ಣದಲ್ಲ. ನಾ ಯಾಕೆ ನಿಮ್ಮ ಹತ್ರ ಹೊಂಟಿಲ್ಲ ಅಂದ್ರೆ ನಿಮಗೆ ನೋಡ್ಬೇಕಂದ್ರೆ ನಿಮ್ಮ ಸುತ್ತಮುತ್ತ ಏನು ಕಾಣತ್ತದ? ನನಗೆ ಪಾಪ ಕಾಣತ್ತದ. ಆ ಪಾಪ ನಮ್ಗೆ ನಿಮ್ಗೆ ಏನು ಮಾಡತ್ತದ? ದೂರ ಮಾಡತ್ತದ. ಇದು ನಮ್ಗೆ ಚೆನ್ನಾಗಿ ಅರ್ಥ ಆಗ್ಬೇಕಂದ್ರೆ ಕೆಲವೊಂದು ಸರಿ ನಾವು ಮನೆಗೆ ಅಂತೇಳ್ರಿ, ಭಾಳ ಚೆನ್ನಾಗಿದ್ದೇವ್ರಿ, ನಮ್ಮ ಜೀವನ ಒಂದು ಸಮಸ್ಯೆ ಬಂತ್ರಿ, ಅವ್ರ ಮಾತು ಕೇಳ ನನ್ನ ಮಗ ಹಾಳಾಗಿ ನನ್ನಿಂದ ಭಾಳ ದೂರ ಹೋಗ್ಯಾನ್ರಿ. ಮಾತಾಡ್ಬೇಕಂದ್ರೆ ನಂಗೆ ಮನಸ್ಸಿಲ್ರಿ. ಖರೆ ಏನು ಮಾಡ್ರಿ, ಜನರ ಮುಂದೆ ಹೋಯ್ತು ತಪ್ಪಲ್ ಕರ್ಮಕ್ಕೆ ಹೋಗ್ಬೇಕಾಯ್ತು ರೀ. ಈಗ ನಮ್ಮ ಮನುಷ್ಯರ ಮಧ್ಯೆ ದೇವ್ರ ಮಧ್ಯೆ ಇದೇ ಸಂದರ್ಭ ಅದ ರೀ. ನಾವು ದೇವ್ರ ಹತ್ರ ಯಾವಾಗ ಬರ್ತೇವಂದ್ರೆ ಸಮಸ್ಯೆಗಳು ನಮ್ಮಲ್ಲಿ ಮೀರಿ ಬಂದಾಗ, ಸಮಸ್ಯೆಗಳು ನಮ್ಮನ್ನು ಏನ್ರಿ ನಾವು ತಾಳದಾರದ ಮಟ್ಟಿಗೆ ತಗೊಂಡು ಬಂದಾಗ, ದೇವ್ರ ಹತ್ರ ಬಂದಾಗ ದೇವ್ರಂತನ ಏನು ಹೇಳ್ತಾನೆ ರೀ? ನಿಮಗೆ ಕ್ಷಮಿಸಲೈತೆ ರಕ್ಷಲೈತೆ, ಖರೆ ಮ್ಯಾಗಿನ ಮಾತಿಗೆ ಖರೆ ನಿಮ್ಮ ಮುಖ ನೋಡೋಕ್ಕೂ ನನಗೆ ಇಷ್ಟ ಇಲ್ಲ. ಯಾಕಂದ್ರೆ ನಿಮ್ಮ ಜೀವನ ಏನು ತುಂಬ್ಕೊಂಡ್ರಿ? ಪಾಪ ತುಂಬ್ಕೊಂಡ್ರಿ. ನಾನು ಯಾರು? ಪರಿಶುದ್ಧನು, ಪವಿತ್ರನು, ಪಾಪರಹಿತನು. ಪಾಪ ಅಂಬುದು ತಿಳಿಯಲಾರದು. ನನ್ನ ಹುಟ್ಟಿನಂತ ನೀವು ಈ ಲೋಕದ ಹೋಗಿ ಪಾಪ ಮಾಡೋದೇನು? ನಿಮ್ಮ ಮುಖನ ಹೆಂಗೆ ನೋಡಲಿ ಅಂಥೇಳಿ ದೇವ್ರು ಸ್ವಲ್ಪ ಮುಖ ಆ ಕಡೆ ನೋಡೋಕೆ ಈ ಕಡೆ ನಮಗೆ ಲೋಕದಾಗ ಅನೇಕ ಸಮಸ್ಯೆಗಳು ಎದುರಾಗತ್ತವ್ರಿ. ಮುಂದೋದ್ರಿ. ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಏನಾಗ್ಯದಂತ್ರಿ? ದೇವ್ರ ಮಧ್ಯ ಮನುಷ್ಯರ ಮಧ್ಯ ಒಂದು ಗೋಡಿ ಕಟ್ಟದಂದ್ರಿ. ಆ ಗೋಡಿ ಯಾವ್ದ? ಪಾಪ ಎಂಬ ಗೋಡಿ ಕಟ್ಟೋಗ್ಯದಂತ. ಈಚೆಗಿಂದ ಆಚೆ ನೋಡೋದು ದೇವ್ರ ಕಾಣ ಹೊಂಟನ್ರಿ, ಆಚೆಗಿಂದ ಈಚೆಗೆ ಮನುಷ್ಯರು ನೋಡ್ರಂದ್ರ ಮಧ್ಯದಾಗ ಪಾಪ ಕಾಣಸರಿಕಿ ದೇವ್ರು ಏನು ಮಾಡತ್ತಾನಂತ್ರಿ? ಪಾಪಕ್ಕೆ ನೋಡ್ಲೆ ಮಕ್ಕಳನ್ನ ನೋಡೋದೇ ಬೇಡ ಅಂತೇಳಿ ಸ್ವಲ್ಪ ಸೈಡಿಗೆ ಆಗಲಿಕ್ಕೆ ಈ ಲೋಕದ ನಮ್ಗೆ ಏನಲ್ಲತ್ರಿ?
ತಾಳಲಾರದ ಸಮಸ್ಯೆಗಳು, ಏನ್ರಿ, ಭರಿಸಲಾರದ ನೋವುಗಳು, ಹೇಳ್ಕೊಲಾರದ ವಿಷಯಗಳು ಎದುರಾಗ್ಲತ್ತವ. ಯಾಕೆ ಎದುರಾಗ್ಲತ್ತವ ಅಂದ್ರೆ ನಮ್ಮ ಜೀವನದಾಗ ಏನು ತುಂಬ್ಕೊಂಡದ್ರಿ? ಪಾಪ. ನೀನು ಪರಿಶುದ್ಧನಾಗಿ ಪರಿಶುದ್ಧಳಾಗಿ ಇಹ ಲೋಕಕ್ಕೆ ಹುಟ್ಟು ಬಂದು ಈ ಲೋಕದ 60, 70, 80 ವರ್ಷಗಳ ಬದುಕು ಮತ್ತು ಇಹ ಲೋಕವನ್ನು ಬಿಟ್ಟು ಬೇರೆ ಲೋಕಕ್ಕೆ ಹೋಗ್ಬೇಕಾದಂಥ ಮನುಷ್ಯ ನೀನು. ಯಾಕಪ್ಪ 60, 70 ವರ್ಷಗಳಿಗೋಸ್ಕರ ನೀ ಪಾಪ ಮಾಡ್ಬೇಕಿಲ್ಲಿ? ಆ 60, 70 ವರ್ಷಗಳಿಗೋಸ್ಕರ ಯಾಕೆ ಹೊಟ್ಟೆ ಕಿಚ್ಚಿಲ್ಲಿ? ಆ 60, 70, 80 ವರ್ಷಗಳಿಗೋಸ್ಕರ ಇಹ ಲೋಕದಲ್ಲಿ ನಿಂದನೆಗಳು ಯಾಕೆ? ನೀನು ಪರಿಶುದ್ಧನಾಗಿ ಬಾಳಬೇಕಾಗಿನಂಥ ಮನುಷ್ಯ ನೀ ಪಾಪಿಯಾಗಿ ಬದಲಾವಣೆ ಆದಿ. ದೇವ್ರು ಹೇಳತ್ತನ್ರಿ, ನೀವು ಪಾಪಲಿಂದ ತುಂಬಿಕೊಂಡು ನಿಮ್ಮ ಪ್ರಾರ್ಥನೆ ಹೆಂಗೆ ಕೇಳಿ, ನೀವು ಮುಖ ಹೆಂಗೆ ನೋಡಲಿ, ನಾ ಬಂದು ನಿಮಗೆ ಹ್ಯಾಂಗೆ ರಕ್ಷಿಸಲಿ? ರಕ್ಷಿಸಬೇಕಮ್ಮ ಮನುಷ್ಯ ನನಗಿಲ್ಲ. ಆದ್ರೆ ಹಡ್ದಿನ ತಪ್ಪಿಗೆ ಮಾತ್ರ ನಾನು ನಿಮ್ಗೆ ಏನು ಮಾಡ್ತಿದ್ದೆ? ಅವನು ಬಾಜಿನ ಕಟ್ಟೆ ಮಾಡಿದ್ರಿ ಖರೆ ಹೇಳ್ಬೇಕಾದ್ರೆ ಅವು ಕೊಂಡು ತಿಡ್ದು ರೋಡ್ ಮೇಲೆಲ್ಲ ಚೆಡ್ದು ಹೆಣ್ತಿ ತೊಗೊಂತಿರಿಗೆ ಮೈ ತುಂಬ ಬಾಕಿ ಮಾಡ್ಕೊಂಬಂದ್ರೆ ನಾಯೇ ಕಟ್ಲಿ? ಕಟ್ಟಬೇಕಮ್ಮ ಮನಸ್ಸಿಲ್ರಿ. ಹೊಟ್ಟಿಲ್ಲ ಹಡ್ದಿನ ತಪ್ಪಿಗೆ ನಾವು ಮಾಡಿದ್ದೆಲ್ಲ ಒಯ್ದು ಸುರಿಲೆತ್ತಿದ್ದೇವ್ರಿ ಅಂತ ಯಾವ ರೀತಿ ಮಾತಾಡ್ತೇವೆ ನೋಡ್ರಿ. ದೇವ್ರನ್ನೂ ಅದೇ ರೀತಿ ಮಾತಾಡತಾನ್ರಿ. ಬರೀ ಕಷ್ಟ ಬಂದ ನಾವು ದೇವ್ರತ್ತ ಬಂದೆ ತಿಳ್ಕೊರಿ, ಸಮಸ್ಯೆ ಹೋಯ್ತದ್ರಿ. ಮತ್ತು ತಿರುಗಿ ನಾವು ಲೋಕದಾಗ ಮುಳುಗಿದೇವಂದ್ರೆ ಪುನಃ ತಿರುಗಿ ಆ ಸಮಸ್ಯೆ ಎಂಬುದು ನಮ್ಮಲ್ಲಿ ಎದುರಾಗ್ತದೆ. ಬಂದಿನ ಸಮಸ್ಯೆ ಪುನಃ ನಮ್ಮಲ್ಲಿ ಬರಬಾರ್ದಂದ್ರೆ ನಾವು ಏನು ಮಾಡ್ಬೇಕು ಅನ್ನೋದ್ರಿ? ಪಾಪದ ಜೀವಿತವನ್ನು ಬಿಟ್ಟು ಪರಿಶುದ್ಧರಾಗಿ ದೇವರ ಮಾತುಗಳೊಂದಿಗೆ ದೇವರೊಂದಿಗೆ ನಾವು ಜೀವಿಸೋದಾದರೆ ಹೋಗಿನ ಕಷ್ಟ ಪುನಃ ತಿರುಗಿ ಬರಲ್ಲ. ಒಬ್ಬ ಮಗ ಕುಡಿಕ್ಯಾನ ಅನ್ಕೋರಿ, ಕುಡ್ದು 4 ಲಕ್ಷ ಸಾಲ ಮಾಡ್ಕೊಂಡನ. 4 ಲಕ್ಷ ಸಾಲ ಮಾಡ್ಕೊಂಡ್ನಾಗ ಎಲ್ಲ ಜನರು ಬಂದು ದುಡ್ಡು ಕೊಡುತ್ತೆ ನಿನಗೆ ಕಡ್ದಾಕ್ಲೆ ಅಂದನಾಗ ತಾಯಿ ತಂದೆ ಯಾರೋ ಬಲ್ಲಿ ಕೈ ಕಾಲು ಹಿಡಿದು ಕಷ್ಟಪಟ್ಟು ತಂದು 4 ಲಕ್ಷ ರೂಪಾಯಿ ಸಾಲ ತೀರ್ಸಿಕರ ಅನ್ಕೋರಿ. ತೀರ್ಸಿಕ ಮೇಲೆ ಮಗ ಏನು ಮಾಡ್ಬೇಕ್ರಿ? ಕುಡಿಯೋದು ಬಿಟ್ಟು ಕೊಟ್ಟು ತಾಯಿ ತಂದೆ ಹೇಳಿನಾಗ ಮುಂದೆ ದುಡಿದು ಸಾಲ ತೀರಿಸ್ಕೊತ ಚೆನ್ನಾಗಿ ಬಾಳ್ಬೇಕ್ರಿ. ಇಲ್ಲಪ್ಪ ನಮ್ಮ ತಾಯಿ ತಂದೆ ಬಂದ್ರೆ ನನ್ನ ಕಷ್ಟ ತೀರ್ಸಕ್ಯಾರ, ನಮ್ಮ ಸಾಲ ಎಲ್ಲ ತೀರ್ಸಕ್ಯಾರ ಅಂತೇಳಿ ಪುನಃ ಹೋಗ್ತಿರ ಕುಡ್ಲಕ್ಕೆ ಸ್ಟಾರ್ಟ್ ಮಾಡೋದಂತ ತಿಳ್ಕೊರಿ. ಮತ್ತು ಕೆಲ ದಿನಕ್ಕೆ ಏನೈತೆ ರೀ ಮತ ಸಾಲ ಆಯ್ತದ, ಮತ್ತು ಜನರು ಮನೆ ಮುಂದೆ ಬರೋ ಸ್ಟಾರ್ಟ್ ಆಯ್ತದ. ನಮ್ಮ ಭಕ್ತಿ ಜೀವನನೂ ಹಂಗೆ ಅದ, ನಮ್ಮ ಜೀವಿತನೂ ಅದೇ ರೀತಿ ಅದ. ನಮಗೊಂದು ಸಮಸ್ಯೆ ಬಂದದ, ಸಮಸ್ಯೆ ಹೋಗ್ಯದ್ರಿ, ನಾನೇನು ಮತ್ತೆ ಲೋಕದಾಗ ಹೋಗಿ ನಾ ಮುಳುಗ್ತೀನಿ ಅಂದ್ರೆ ಮತ್ತೆ ಕೆಲವು ದಿನಕ್ಕೆ ಆ ಸಮಸ್ಯೆ ಎದುರಾಗ್ತದೆ. ತಿರುಗಿ ಆ ಸಮಸ್ಯೆ ಬರಬಾರ್ದಂದ್ರೆ ಆ ಮಗ ಕುಡಿದು ಬಿಟ್ಟು ಕೊಡ್ಬೇಕು. ನಾವು ಈ ಲೋಕದಾಗ ಪಾಪದ ಜೀವಿತ ಬಿಡ್ಬೇಕ್ರಿ. ಪಾಪ ಅಂದ್ರೆ ಏನ್ರಿ? ಪಾಪ ಅಂದ್ರೆ ಏನ್ರಿ? ಈ ಲೋಕದಾಗ ಎಲ್ರಿಗೂ ಗೊತ್ತಲ್ರಿ ಪಾಪ ಪುಣ್ಯ ಅಂದ್ರೆ ಎಲ್ಲರಿಗೂ. ಪಾಪ ಅಂದ್ರೆ ದೇವರು ಹೇಳಿದ ಕೆಲಸ ಮಾಡೋದೇ ಪಾಪ. ದೇವ್ರ ನಿನ್ನಂತೆ ನಿನ್ನ ಸಹೋದರರನ್ನು ಪ್ರೀತಿಸು, ನಿನ್ನಂತೆ ನಿನ್ನ ನೆರೆಯವರನ್ನು ಏನು ಮಾಡ್ರಿ ಆದ್ರೆ ನಮ್ಮೊಳಗೆ ಏನು ತುಂಬ್ಕೊಂಡದ ಗೊತ್ತದ ರೀ? ನಾನು ನಂದು ನನ್ನೋನ ಒಬ್ಬ ಫೀಲಿಂಗ್ ಹೋಗ್ಬಿಟ್ಟದ್ರಿ. ಇವತ್ತು ಏನಾಗಿದೆ ಅಂದ್ರೆ ನೆರೆಯವಂದ್ರೆ ಇಷ್ಟ ಇಲ್ಲ, ಪಕ್ಕದವಂದ್ರೆ ಇಷ್ಟ ಇಲ್ಲ, ಒಬ್ಬ ಬೆಳ್ಳೆತನಂದ್ರೆ ಇಷ್ಟ ಇಲ್ಲ. ಅವ್ರಿಗೆ ಇಷ್ಟ ಇಲ್ಲ ನೋಡಿ, ಅವರು ಚೆನ್ನಾಗಿ ಬಾಳೋದು ನೋಡಿ ನಮಗೆ ಚೆನ್ನಾಗಿರೋದು ಜೀವಂತ ಹಾಳು ಮಾಡ್ಕೊಂಡು ನಾವೇನಾಗಿದ್ದೀವಿ ಚೆನ್ನಾಗಿ ಬಾಳಬೇಕಾಗಿನೋ ಅಂತ ನಾವೇ ಹಾಳಾಗಿ ಹೋಗಿದ್ದೇವ್ರಿ. ಯಾವ ರೀತಿ? ಅವ್ರು ಏನೋ ಮಾಡ್ಲತ್ತಾರ, ಅವ್ರ ಪಾಡಿ ಅವ್ರಿಗೆ ಬಿಟ್ಕೊಟ್ಟೆ ಅಂತ ತಿಳ್ಕೊರಿ. ನಾವು ಮನೆ ಪ್ರಶಾಂತ ಆಗಿರ್ತೇವೆ. ಅವ್ರು ಬಾರ್ದ ಹೆಚ್ಚಿಗೆ ಆಲೋಚನೆ ಮಾಡಿ ನಾವು ಸಮಸ್ಯೆಗಳಿದ್ರೆ ಹಾಕೊಳ್ತಿದ್ದೆವು. ದೇವ್ರು ಅದೇ ಹೇಳತ್ತಾನ್ರಿ, ನೀ ಪಕ್ಕದವ್ರು ಬಿಟ್ಕೊಟ್ಟು ನೀನು ಚೆನ್ನಾಗಿ ಬಾಳು. ಯಾವ ರೀತಿ? ಪರಿಶುದ್ಧನಾಗಿ ಬಾಳು. ಯಾವ ರೀತಿ ಪರಿಶುದ್ಧ? ನನ್ನ ಮಧ್ಯೆ ನಿನ್ನ ಮಧ್ಯೆ ದೊಡ್ಡ ಗೋಡಿ ಕಟ್ಕೊಂಡಿದ್ದೀರಿ. ನಿಮ್ಗೆ ಅರ್ಥ ಆಗ್ಬೇಕಂದ್ರೆ ನಮ್ಮ ಭೀಮಸ ಸರ್ ಮನೆ ಮುಂದೆ ಒಂದು ಗೋಡಿ ಅದ ರೀ. ಈಜಾಗ ಕುಂತಿನವ್ರು ಆಚೆಗೆ ಏನಾರ ಕಾಣತ್ತೀರಿ? ಆಚೆಗಿನವ್ರು ಈಚೆಗೆ ಏನಾರ ಕಾಣತ್ತೀರಿ? ಇಲ್ಲ ಅಲ್ರಿ. ಈಗ ನಮ್ಗೆ ದೇವ್ರ ಪರಿಸ್ಥಿತಿ ಹಂಗೆ ಅದ ರೀ. ಈ ಮನುಷ್ಯರ ದೇವ್ರ ಪರಿಸ್ಥಿತಿ ಹಂಗೆ ಅದ. ದೇವ್ರ ಪರಲೋಕದಾಗನ ಮನುಷ್ಯರ ಭೂಮಿದಾಗಾರ ರೀ. ದೇವ್ರು ಕುಂದ್ರೆ ಕ್ಲಿಯರ್ ಆಗಿ ಕಾಣತ್ತದ. ಈ ಮನುಷ್ಯರಿಗೆ ದೇವ್ರ ಯಾಕೆ ಕಾಣಲ್ಲ ಹೊಂಟಾನಂದ್ರ ಇವ್ರು ಪಾಪ ಎಂಬ ಗೋಡಿ ಕಟ್ಕೊಂಡ್ರಿ. ಯಾವ ಗೋಡಿ ಕಟ್ಕೊಂಡ್ರಿ? ಪಾಪ ಎಂಬ ಗೋಡಿ ಕಟ್ಕೊಂಡಿಲ್ಲಕ ಇವತ್ತು ದೇವ್ರು ಯಾರು ಅಂತ ಹೇಳಿ ಮನುಷ್ಯಗೆ ಅರ್ಥ ಆಗಿಲ್ಲ. ದೇವ್ರು ಯಾವಾಗ ಜ್ಞಾಪಕ ಬರ್ತಾನೆ ಕೊನದ್ರಿ? ಎಲ್ಲರ ಕೈ ಬಿಟ್ಟಿನಾಗ ಲಾಸ್ಟಿಗೆ ಡಾಕ್ಟರ್ ಹೇಳ್ಬೇಕ್ರಿ, ನಮ್ಮ ಕೈಯಾಗನು ಏನಿಲ್ಲರಿ ದೇವ್ರಿ ಅಂದಾಗ ಆಗ ನೆಂಟೂರ್ನೂ ಓಡ್ತಾರ್ರಿ, ನಾವೂ ಓಡ್ತೀವಿ, ಸಂಬೋಧಕರು ಓಡ್ತೀವಿ. ಎಲ್ಲಿ ಓಡ್ತೇವ್ರಿ? ದೇವ್ರು ಎಲ್ಲಿ ಹನ? ಯಾರ ಬಲ್ಲಿ ಹನ? ಎಲ್ಲಿ ಹನ? ಯಾಕಪ್ಪ ಅದೇ ಮುಂದೆ ಹುಡುಕ್ದ್ರ ನಿಮಗೆ ಸತ್ಯ ಹೇಳ್ರಿ. ದೇವಾಲಯದ ಗೋಡಿಗಳಷ್ಟು ಪ್ರಾರ್ಥನೆ ಕೇಳ್ತಾವೋ ಕೇಳಲ್ಲೋ ಗೊತ್ತಿಲ್ಲ, ಹಾಸ್ಪಿಟಲ್ ಗೋಡಿಗಳು ಭಾಳ ಪ್ರಾರ್ಥನೆ ಕೇಳ್ತಾವ್ರಿ. ಯಾಕ್ರಿ? ಮತ್ತು ದೇವಾಲಯ ಕಟ್ಟಿನ ಪ್ರಾರ್ಥನೆ ಮಾಡಕಲ್ರಿ, ಹಾಸ್ಪಿಟಲ್ ಕಟ್ಟಿನ ಇಲಾಜ್ ಮಾಡ್ಕೊಳಕಲ್ರಿ, ಮತ್ತು ಅಲ್ಲೇ ಪ್ರಾರ್ಥನೆ ರೀ. ಹೋಗಿರಿ ಇಲಾಜ್ ಮಾಡ್ಕೊಂಡು ಮನೆಗೆ ಬರ್ರಿ. ಮತ್ತು ಅಲ್ಲೇಕ ಬೈಬುಲ್ಲು, ಅಲ್ಲೇಕ ಪ್ರಾರ್ಥನೆ, ಅಲ್ಲಿಗೆ ಪಾಸ್ಟರ್ ಬರ್ಬೇಕು? ಸರ್ ನಾವು ಮನೆಗೆ ಬರ್ತೇವಲ್ಲ ಗ್ಯಾರಂಟಿ ಇಲ್ರಿ, ನೀವೇ ಒಂದ್ಸರಿ ಅಂದ್ರ
ನಿಮ್ಮ ಮೇಲೆ ನಂಬಿಕೆ ಇಲ್ಲನ? ನಿಮಗೂ ಸೃಷ್ಟಿ ಮಾಡಿನಂತ ತಂದೆ ಮೇಲೆ ನಿಮಗೂ ನಂಬಿಕೆ ಇಲ್ಲನ? ನಿಮ್ಮ ಸೃಷ್ಟಿಕರ್ತನಾದ ದೇವರು ನಿಮ್ಮ ಮಾತು ಕೇಳಲ್ಲನ? ಯಾಕಂದ್ರೆ ದೇವ್ರ ಪಕ್ಷಪಾತಿ ಅಲ್ರಿ. ಒಬ್ಬರು ಪ್ರಾರ್ಥನೆ ಕೇಳಿ ಇನ್ನೊಬ್ಬರು ಪ್ರಾರ್ಥನೆ ಬಿಡ್ಲಕ್ಕ ಪಕ್ಷಪಾತಿ ಅಲ್ರಿ. ನಮ್ಮ ಪ್ರಾರ್ಥನೆ ಯಾಕೆ ಕೇಳ್ತಾ ಇಲ್ಲ ಅಂದ್ರ ನಾವು ನಮ್ಮ ಜೀವಿತನಾಗ ಸರಿಯಾಗಿಲ್ಲ. ನಾವು ಸರಿಯಾಗಿದ್ದೇವೆ ತಿಳ್ಕೊರಿ, ನಮ್ಮ ಪ್ರಾರ್ಥನೆ ನಮ್ಮ ದೇವರ ನನ್ನ ತಂದೆ ಕೇಳ್ತಾನ ಕೇಳಲ್ಲ ರೀ. ನಾವು ಇನ್ನೊಬ್ಬರ ಮೇಲೆ ಆಧಾರ ಬಿಡಲ್ಲ. ನಾ ಪ್ರಿಪೇರ್ ಆಗಬೇಕು. ದೇವಾ, ನಾನು ನಿನಗಾಗಿ ಪರಿಶುದ್ಧನಾಗಿ ಬಾಳ್ತೀನಿ, ನಾನು ನಿನಗಾಗಿ ಇರ್ತೀನಿ. ನನ್ನ ಜೀವನಕ್ಕೆ ಎಷ್ಟೇ ಸಮಸ್ಯೆ ಬರಲಿ, ನನ್ನ ಜೀವನಕ್ಕೆ ಎಷ್ಟೇ ಕಷ್ಟ ಬರಲಿ, ನನ್ನ ಜೀವನಕ್ಕೆ ಎಷ್ಟೇ ತೊಂದರೆ ಇರಲಿ, ನನ್ನವ್ರು ನನಗೆ ಎಷ್ಟೇ ಹಿಂಸೆ ಮಾಡಲಿ, ನಾನು ಮಾತ್ರ ಯಾರಿಗೂ ಹಾನಿ ಮಾಡಂಗಿಲ್ಲ. ನಾನು ಯಾರಿಗೆ ಮಾತ್ರ ಏನು ಹಾನಿ ಮಾಡಂಗಿಲ್ಲ ಅಂಥೇಳಿ ನಾವು ಪ್ರೀತರಾದಾಗ ನನ್ನ ತಂದೆ ನಿಮ್ಮ ತಂದೆ ನಿಮ್ಮ ಪ್ರಾರ್ಥನೆ ಕೇಳ್ತಾನೆ ಕೇಳಲ್ರಿ? ಕೇಳೇ ಕೇಳ್ತಾನೆ. ಅದೇ ಯೋಹನ ಬರೆದ ಸುವಾರ್ತೆ 9ನೇ ಅಧ್ಯಾಯ ಬರ್ರಿಟನು. ಓದ್ರಿ, ಯೋಹನ ಬರೆದ ಸುವಾರ್ತೆ 9ನೇ ಅಧ್ಯಾಯ 31ನೇ ವಚನ ಓದ್ರಿ. ಭಕ್ತಿಹೀನರ ಪ್ರಾರ್ಥನೆಯನ್ನು ಕೇಳುವುದಿಲ್ಲ, ಯಾವನು ಏನ್ರಿ ದಯಮಾಡಿ ಕಡೆ ಕೇಳ್ರಿ, ಯಾವನು ಭಕ್ತನಾಗಿದ್ದು ಆತನ ಚಿತ್ತದಂತೆ ನಡೆಯುತ್ತಾನೋ. ಯಾರು ಪ್ರಾರ್ಥನೆ ದೇವ್ರು ಕೇಳ್ತಾನಂತ್ರಿ? ಯಾವನು ಭಕ್ತನಾಗಿದ್ದು ದೇವರ ಚಿತ್ತದಂತೆ ನಡೆಯುತ್ತಾನೋ ಅವನು ಎಲ್ಲಾ ಮದುವೆ ಕೇಳ್ತಪ್ಪ. ನಾ ಯಾರ ಮಾತು ಕೇಳಲ್ಲ ಅಂದ್ರೆ ಯಾರಾದ್ರೂ ಪಾಪದ ಜೀವಿತ ಜೀವಿಸ್ತಾರೋ, ಯಾರಾದ್ರೂ ಪಾಪದಲ್ಲಿದ್ದಾರೋ, ಯಾರಿಗೆ ಪಾಪ ಅಂದ್ರೆ ಇಷ್ಟರೋ ಅವ್ರ ಮಾತು ನಾ ಕೇಳಲ್ಲ. ನಾ ಯಾರ ಮಾತು ಕೇಳ್ತೀನಿ ಅಂದ್ರೆ ಯಾರಾದ್ರೂ ದೇವ್ರ ಭಕ್ತನಾಗಿದ್ದು ದೇವ್ರ ಮಾತುಗಳ ಪ್ರಕಾರ ಜೀವಿಸ್ತಾರೋ ಅವ್ರ ಮಾತು ನಾನು ಕೇಳೇ ಕೇಳ್ತೀನಿ. ನಮ್ಮ ಜೀವನದಾಗ ಈ ವಿಷಯಗಳು ಬಹಳಷ್ಟು ಗೊತ್ತ್ರಿ. ಮೋಶೆ ಪ್ರಾರ್ಥನೆ ಮಾಡಿದ್ರೆ ಏನು ಸಿಕ್ಕಿದ್ರಿ? ಬಂಡೆ ಕೊಡಿದ್ರ ಬಂಡೆ ಒಳಗಿಂದ ನೀರು ಬಂದದ. ಎರ್ರ ಸಮುದ್ರಕ್ಕೆ ಏನ್ ಮಾಡನ್ರಿ? ಕೆಂಪು ಸಮುದ್ರಕ್ಕೆ ಇಬ್ಬಾಗವಾಗಿ ಮಾಡಕೇನ್ರಿ ಒಬ್ಬ ಮನುಷ್ಯ ರೀ. ಮೋಶೆ ಪ್ರಾರ್ಥನೆ ಮಾಡಿದ್ರ ಸಮುದ್ರ 2 ಭಾಗ ಆಗ್ಯದ ಅಂತ. ಎಲಿಯ ಪ್ರಾರ್ಥನೆ ಮಾಡಿದ್ರ 3.5 ವರ್ಷ ಮಳೆನೇ ಬಂದಿಲ್ಲ. ಸಮುವೇಲ ರೀ ಯೆಹೋಶುವ ಪ್ರಾರ್ಥನೆ ಮಾಡಿದ್ರ 1 ದಿನ ಸೂರ್ಯ ಚಂದ್ರಗಳು ಭೂಮಿ ನಿಂತೇ ಹೋಗ್ಯದಂತ. ಯಾಕೆ ದೇವ್ರು ಅವ್ರ ಪ್ರಾರ್ಥನೆ ಕೇಳೋಣ? ಇವತ್ತು ನಮ್ಮ ಪ್ರಾರ್ಥನೆ ಕೇಳ್ತಾ ಇಲ್ಲ ದೇವರು ಅಂದ್ರೆ ದೇವ್ರು ಒಂದೇ ಹೇಳತ್ತನ್ರಿ, ನಿಮ್ಮ ಜೀವನದ ನಿಮ್ಮ ಪಾಪಗಳು ನನಗೇನು ಮಾಡ್ಯಾವ? ಅಡ್ಡು ಗೋಡಿ ಮಾಡ್ಯಾವ. ನಂಗೆ ಕೇಳೋಕ್ಕಾಗಲಿ ನೋಡೋಕ್ಕಾಗಲಿ ನಂಗೆ ಇಷ್ಟ ಇಲ್ಲಂಗೆ ಅವ. ನೀವೊಂದು ವೇಳೆ ನನ್ನ ಭಕ್ತನಾಗಿ, ಭಕ್ತ ಅಂದ್ರೆ ಸುಮ್ಮನೆ ಬೆಳ್ಳನ ಬಟ್ಟೆ ಹಾಕೊಂಡ್ರಿ, ಕೈದಾಗ ಬೈಬಲ್ ಹೇಳ್ಕೊಂಡು ಹೋಗಿ ನೀರಾಗ ಮುಳುಗಿ ಎದ್ದು ಒಂದು ರೊಟ್ಟಿ ದೀಕ್ಷಾರಸ ತೊಗೊಂಡು ಐತರ ಚರ್ಚಿಗೆ ಹೋಗಿ ಬಂದ್ರೆ ಭಕ್ತಿ ರೀ? ಅಸಲು ಭಕ್ತಿನೇ ಅಲ್ರಿ. ಭಕ್ತಿ ಅಂದ್ರೆ ದೇವರೊಳಿನ ಪ್ರತಿಯೊಂದು ಮಾತಿನ ಪ್ರಕಾರ ನಡೆಯುವವನೇ ಭಕ್ತ. ಈಗ ನಮ್ಗೆಲ್ಲರಿಗೂ ಒಂದು ವಿಷಯ ಅರ್ಥ ಆಗ್ಬೇಕ್ರಿ. ಏನು ಅರ್ಥ ಆಗ್ಬೇಕು? ಸಮಸ್ಯೆ ಬಂದರೆ ದೇವ್ರ ಭಕ್ತರ ಬಳಿ ಹೋದ್ರೆ ಯಾಕೆ ಸಮಸ್ಯೆ ಮುಂದೆ ಬರ್ತಾರೆ? ಹಿಂದ್ಯಾಕೆ ಬರಲ್ಲ? ಅದೇ ಸಮಸ್ಯೆ ನಮ್ಮ ಮನೆಗೆ ಬರ್ಬೇಕಲ್ಲ, ನಾವು ಕೂತ್ಕೊಂಡೇ ಬರ್ಬೇಕಲ್ಲ. ದೇವ್ರ ಭಕ್ತರ ಮುಂದೆ ಯಾಕೆ ಬರ್ಬೇಕು? ಯಾಕಂದ್ರೆ ದೇವ್ರ ಭಕ್ತರಂದ್ರೆ ದೇವ್ರಿಗೆ ಇಷ್ಟ. ದೇವ್ರ ಭಕ್ತರಂದ್ರ ಯಾರಿಗೆ ಭಯ ರೀ? ಪಾಪಿಗಳಿಗೂ ಭಯ, ಸೈತಾನನಿಗೂ ಭಯ. ದೇವ್ರ ಪ್ರಾರ್ಥನೆ ಕೇಳ್ಬೇಕು. ನಾವು ಏನು ಮಾಡ್ಬೇಕ್ರಿ? ಮಾಡ್ಬೇಕ್ರಿ? ಭಕ್ತರಾಗಿ ನಡೆದುಕೊಳ್ಬೇಕು. ಯೆರೆಮೀಯ ಗ್ರಂಥ 48 ಐತೈತೆ ರೀ. ಯೆರೆಮೀಯ ಗ್ರಂಥ 48:10 ನೋಡ್ರಿ ಒಂದ್ಸರಿ. ಇದು ಎಲ್ಲರ ಬೈಬಲ್ದಾಗ ಹಾಕೋರಿ. ಓದ್ಲಕ್ಕೆ ಬಂದಿನವರು ಅದಕ್ಕೆ ಏನು ಮಾಡ್ರಿ? ಬ್ರ್ಯಾಕೆಟ್ ಹಾಕೋರಿ, ಹೈಲೈಟ್ ಮಾಡ್ಕೋರಿ. ಓದ್ಲಕ್ಕೆ ಬರೋದು ನಿಮ್ಮ ಮನಸ್ಸಿನ ಹೃದಯದ ಮೇಲೆ ಬರ್ಕೋರಿ. ಏನಂತೀರಿ? ಯೆಹೋವನು ನೇಮಿಸಿದ ಕೆಲಸದಲ್ಲಿ ಆಲಸ್ಯಗಾರನು. ರೈಟ್. ಇದು ನಾನು ಹೇಳತ್ತಿಲ್ರಿ, ಬೈಬಲ್ದಾಗ ದೇವ್ರು ಹೇಳತ್ತಾನ್ರಿ. ಇಲ್ಲಿ ಹೇಳ್ತಾನೆ ನೋಡ್ರಿ, ಯೆಹೋವನು ನೇಮಿಸಿದ ಕೆಲಸದಲ್ಲಿ ಆಲಸ್ಯಗಾರನು ಶಾಪಗ್ರಸ್ತನಾಗಲಿ. ಈ ಭೂಲೋಕದಾಗ ಎಲ್ಲರಿಗೂ ಏನು ಬೇಕ್ರಿ? ಒಳ್ಳೇದು ಬೇಕು. ಶಾಪ ಯಾರಿಗೂ ಕೊಡದ್ರಿ? ಆಶೀರ್ವಾದನೇ ಬೇಕಂತ ಎಲ್ಲರೂ ಇಷ್ಟಪಡ್ತಾರೆ. ಆಶೀರ್ವಾದ ನಿಮಗೆ ಬೇಕಂದ್ರೆ ದೇವ್ರ ಕೆಲಸಕ್ಕೆ ನೀವು ತಡ ಮಾಡಲ್ದಂಗೆ, ದೇವ್ರ ಕೆಲಸಕ್ಕೆ ನೀವು ಹಿಂದಾಗಲ್ದಂಗೆ, ದೇವ್ರ ಜೊತೆ ನಡಿಲಕ್ಕೆ ನೀವು ಯಾವಾಗಲೂ ಮುಂದಾಗಿರ್ರಿ. ಯಾವಾಗಾದ್ರೂ ನೀವು ದೇವ್ರಿಂದ ನೀವು ದೂರ ಆಗ್ತಿರೋ, ಯಾವಾಗಾದ್ರೂ ದೇವ್ರ ಕೆಲಸಕ್ಕೆ ನೀವು ಹಿಂದಾಗ್ತಿರೋ, ಯಾವಾಗಾದ್ರೂ ನೀವು ದೇವ್ರಿಂದ ದೂರ ಆಗ್ತಿರೋ, ಅವಾಗ ಶಾಪ ಅಂಬೋದು ನಮ್ಯಾಗ ಏನು ಬರ್ತೀರಿ? ಬಂದೇ ಬರ್ತದೆ. ನಮಗೆ ಶಾಪ ಬರಬಾರ್ದಂದ್ರೆ ನಾವು ದೇವ್ರ ಜೊತೆ ಇರೋದು ಮಾತ್ರ
ಬಿಡಬಾರ್ದ್ರಿ. ಮನುಷ್ಯರು ಅನ್ಕೋತೀರಿ ಅವ್ರು ಹುಚ್ಚುರಾರ್ರಿ, ಅವ್ರಿಗೆ ಏನು ಟೈಮ್ ಇಲ್ಲರಿ, ಹೋಯ್ತಾರ್ರಿ ಗಂಟೆ ಕುಂತು ಹಾಡು ಹಾಡ್ತಾರ್ರಿ, ಚಪ್ಪಳೆ ಹೊಡ್ತಾರಿ, ಏನೋ ಹೇಳ್ಕೊತಾರಿ, ಕಾಣಿಕೆ ಹಾಕ್ತಾರ್ರಿ, ಮನೆಗೆ ಹೋಯ್ತಾರೆ. ಅವ್ರಂತ ಹುಚ್ಚಿರಿ ಅನ್ನಲ್ರಿ. ಆ 2 ಗಂಟೆ ಚರ್ಚೆನ ಕೂಡ ಬರೋದು, ಹೊರಗೆ 2 ಗಂಟೆ ದಂಧೆ ಮಾಡಿದ್ರೆ 500 ರೂಪಾಯಿ ಬರ್ತಾವ್ರಿ. 500 ಯಾರಿಗೆ ಬೇಕು? ಸತ್ ಮೇಲೆ 500 ರೂಪಾಯಿ ನೋಡೋಣ ಬರಲ್ಲ. ಕೈಯಾಗಿದ್ದನ್ನ 500 ರೂಪಾಯಿ ಕಸ್ಕೊಂಡು ಜೇಬಿನ ಹಾಕೊಂಡು ಮಣ್ಣ ಹೋಗಿ ಮುಚ್ಚಾಕ್ತಾರೆ ರೀ. ಯಾರಿಗೆ ಬೇಕು ರೀ 500 ರೂಪಾಯಿ? ಸತ್ತ ಮೇಲೆ ನನಗೆ ತಂದಿ ಬೇಕು. ಯಾವ ತಂದಿ ಬೇಕು? ಹಡ ತಂದಿಲಿ ಮಣ್ಣು ಮುಚ್ಚತಕನೇ ಬರ್ತಾಳ. ಹಡ ತಾಯಿ ಬದುಕಿದ್ರು ಮಣಿ ತನನೇ ಬರ್ತಾನ, ಗಂಡನೂ ಮಣಿ ತಗನೇ ಬರ್ತಾನ. ಎಲ್ಲಿ ಮಣಿ ತನ್ನೇ? ಪ್ರತಿಯೊಬ್ಬರು ಎಲ್ಲಿ ತಗೋ ಬರ್ತಾರ್ರಿ? ಭಾಳದ ಸುಡತನ ಬರ್ತಾರ, ಇಲ್ಲ ಗಾರ್ಯಾಗ ಮುಚ್ಚಕ ತಗೋ ಬರ್ತಾರ. ಮುಂದೆ ಬರೋರು ಯಾರು? ನೀ ಬದುಕಿದಂಥ ಕಾಲ ಎಲ್ಲ ಗಂಡನಿಗಾಗಿ ದುಡ್ದು, ಹೆಂಡತಿಗಾಗಿ ದುಡ್ದು, ಮಕ್ಕಳಿಗಾಗಿ ದುಡ್ದು, ತಾಯಿ ತಂದಿಗಾಗಿ ದುಡ್ದು, ದೇವರಿಗಾಗಿ ಏನು ದುಡ್ದಿನಿ? ಎಲ್ಲರಿಗೆ ಮಕ್ಕಳಿಗೆ ಮನೆ ಕಟ್ಟಿಕ್ದಿ, ಮಕ್ಕಳಿಗೆ ಮದುವೆ ಮಾಡಿ ಮೊಮ್ಮಕ್ಕಳು ನೋಡ್ದಿ, ನಿಮ್ಮ ಮಕ್ಕಳಿಗೆ ಎಲ್ಲರಿಗೆ ನೀವು ಸಂಬಂಧಿಕರಿಗೆ ಎಲ್ಲನೇ ಮಾಡ್ದಿ, ಎಲ್ಲರಿಗೆ ಏನೇನೋ ಮಾಡಿದಿ. ದೇವರಿಗಾಗಿ ಏನು ಮಾಡಿದಿ? ನಿನಗೆ ಹುಟ್ಟಿಸಿದ ದೇವರು, ನಿನಗೆ ಸಮಯ ಕೊಟ್ಟಿದ್ದ ದೇವರು, ನಿನಗೆ ಕಾಪಾಡಿದ ದೇವರು, ನಿನಗೆ ಉಸಿರು ಕೊಟ್ಟಿದ್ದ ದೇವರು, ಕಣ್ಣು ಕ್ಷಣ ಕಣ್ಣು ರೆಪ್ಪೆದಾಗ ಕಾಪಾಡಿದ ದೇವರು. ಆ ದೇವ್ರಿಗೆ ನೀ ಏನು ಮಾಡಿದಿ? ಏನೂ ಮಾಡಿಲ್ರಿ. ಆದ್ರೆ ಸತ್ ಮೇಲೆ ಹಂಗೆ ಸ್ವರ್ಗ ಬೇಕ್ರಿ. ದೇವ್ರು ಹುಚ್ಚನ ರೀ ಕೊಡ್ಲಕ್ಕ. ಮನ್ಯಾಗ ಮಕ್ಕಳೇ ಹೆಣ್ತಿಗೆ ನಾವು ಏನ್ರಿ ಸೊಸೆಗೆ ಬೈದ್ರ ಗೆಟ್ ಲಾಸ್ಟ್ ಮನೆಯಿಂದ ಹೋಗಿ ನಾನು ಹೆಣ್ತಿರ್ತೀನಿ ಎತ್ತರ ತಾಡಿ ಓಡಿಸಕ್ಲತ್ತಾರ ಮಕ್ಕಳೇ. ಯಾರ್ರೀ? ನಮ್ಮ ಹೊಟ್ಟಿನ ಮಕ್ಕಳೇ. ಸೊಸೆಗೆ ನಾವು ಸ್ವಲ್ಪ ಎರಡು ಮಾತಾಡೋಕ್ಕೆ ಮಗನಿಗೆ ನಮ್ಮ ಹೊಟ್ಟಿನ ಮಗನಿಗೆ ಸಿಟ್ಟು ಬಂದು, ನನ್ನ ಹೆಂಡ್ತಿ ಹಂಗೆ ಅಂದಿ ಅಮ್ಮ, ನೀನು ಬುದ್ಧಿ ಅದ ನಿನಗ? ನನ್ನ ಹೆಣ್ತೀನಿ ಹೀಗೆ ಅಂತೀನಿ ನೀನು? ಇದ್ದರು ನೀರ್ರಿ ಅಪ್ಪ, ಇಲ್ಲ ನಾವು ಬರೋಯ್ತು, ನೀವೇ ಮನೆ ನಾವೇ ಹೊರಗೆ ಬರ್ತೀವಿ, ಹುಡಿಸಿ ಬಂದಿರ್ತೇವೆ ಖರೆ ಹೊರಗೆ ಅಂತೇಳಿ ಇವರೇ ಬಿಟ್ಟು ಹೋಗ್ಲತ್ತಾರೆ. ಇವ್ರಿಗೆ ಇಷ್ಟೆಲ್ಲ ಮಾಡಿ ಮನೆ ಕೊಟ್ಟು ಅವ್ರಿಗೆ ವಿದ್ಯಾಭ್ಯಾಸ ಮಾಡಿ 20-30 ವರ್ಷಗಳವ್ರಿಗೆ ಸಾಕಿಸಲಿ, ಅವ್ರಿಗೆ ಬೇಕಾಗಿಂದ ಎಲ್ಲ ಕೊಟ್ಟು ಕೊನೆಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನೀವೇ ಹೆಣ್ಣು ನೋಡಿ ಮತ್ತು ಅವನಿಗೆ ಹೆಣ್ಣು ಏನ್ರಿ 10 ಜನರು ಮಧ್ಯದಾಗ ಹುಡುಕಿ ಯಾವುದೋ ಒಂದು ಹೆಣ್ಣು ಕೊಳ್ಳಕ್ಕೆ ಆಕಿನ ಕರ್ಕೊಂಡು ಬಂದು ಎಷ್ಟೋ ಕಷ್ಟಪಟ್ಟು ಮದುವೆ ಮಾಡಿ ಮನೆಗೆ ತಂದು ಇಟ್ಕೊಂಡಾಗ ಆಕಿ ಒಂದು ಮಾತು ಅಂದಾಗೇ ಬಿಟ್ಟು ಕೊಡ್ಲಕ್ಕೆ ತಯಾರಾಗಿ ನಮ್ಮ ಮಕ್ಕಳೇ ಬಲ್ಲಿಕೊಳಕ್ಕೆ ತಯಾರಿಲ್ಲ. ಅಷ್ಟೆಲ್ಲ ಮಾಡಿದ್ರೆ ಮಕ್ಕಳೇ ತಯಾರಿಲ್ಲ. ಮತ್ತು ದೇವ್ರಿಗೆ ನೀ ಏನೂ ಮಾಡಿಲ್ಲ, ಮತ್ತು ದೇವ್ರ ಹೆಂಗೆ ತಗೋತಾನ್ರಿ ನಮಗೆ? ಬದುಕಿದ್ದಾಗೂ ನರಕನೇ ಅನುಭವಿಸ್ಬೇಕು. ಒಂದು ವೇಳೆ ನಾವು ದೇವ್ರ ಕೆಲಸ ಮಾಡಿಲ್ಲ, ದೇವ್ರ ಮುಂದೆ ಪರಿಶುದ್ಧರಾಗಿ ಬದುಕಿಲ್ಲ, ದೇವ್ರಿಂದ ನಾವು ಜೊತೆ ಚೆನ್ನಾಗಿಲ್ಲ ಅನ್ಕೋರಿ, ಸತ್ತ ಮೇಲೂ ಅದೇ ನರಕ ನಾವು ಅನುಭವಿಸ್ಬೇಕು. ಇದು ಯಾತಕ ಜೀವಿತ ರೀ? ಸತ್ತ ಮೇಲೆ ನರಕಕ್ಕೆ ಹೋಗೋದಕ್ಕಿಂತ ಈ ಭೂಲೋಕದ ಹುಟ್ಟಲಿದ್ದರೆ ಒಳ್ಳೇದಾಗಿತ್ತು. ದೇವ್ರು ಇದೇ ಮಾತು ಹೇಳ್ತಾನ್ರಿ. ನಾವು ನಮ್ಮ ಮಕ್ಕಳಿಗೆ ಅಂತೇವೆ, ಯಾಕಾರ ನಾನು ಹುಟ್ಟಿದ ನಾನು ಉಸಿರು ಹಾಕೊಳತ್ತೀವಿ, ಅವ್ರು ಜಗಳ ತರ್ತಿ, ಇವ್ರು ಜಗಳ ತರ್ತಿ, ಅಲ್ಕೊಂಡು ಬರ್ತಿ, ಇಲ್ಲಿ ಬೀಳ್ತಿ, ಹೆಣ್ತಿ ಮಾತು ಅವ್ರು ಯಾಕಾರ ನಾನು ಉಸಿರು ಹಾಕೊಳತ್ತಿ, ನಾನು ಹುಟ್ಟಲ್ಲೋದ್ರೆ ಭಾಳ ಚಂದ ಇತ್ತು, ಯಾಕಾರ ಹುಟ್ಟಿದಿ ಅಂತ ನಾವು ಹೆಂಗೆ ಮಾತಾಡ್ತೇವಲ್ಲ. ದೇವ್ರು ನಾವು ಸತ್ತ ನರಕಕ್ಕೆ ನಡೆದೆ ಅಂತ ತಿಳ್ಕೊರಿ, ದೇವ್ರನ್ನ ಅದೇ ಮಾತಾಡ್ತಾನೆ ರೀ. ನಿನಗೆ ಯಾಕಾರ ಹುಟ್ಟಿಸಿದೆ, ನಿನಗೆ 60-70 ವರ್ಷಗಳ ಕಾಲ ಯಾಕಾರ ಕೊಟ್ಟಿದೆ, ನಿನ್ನ ತಂದೆ ತಾಯಿಗೆ ಯಾಕೆ ಕೊಟ್ಟಿದೆ, ನಿನ್ನ ಮಕ್ಕಳಿಗೆ ಯಾಕೆ ಕೊಟ್ಟಿದೆ, ನಿನ್ನ ಗಂಡಿಗೆ ಯಾಕೆ ಕೊಟ್ಟಿದೆ, ಆ ಊರ ನಿನಗೆ ಯಾಕಾರ ಇಟ್ಟಿದಪ್ಪ, ನಿನ್ನ ಹುಡ್ಸಲ್ಲ ಹೋದ್ರೆ ಬೆಸ್ಟ್ ಇತ್ತಲ್ಲ, ನಿನಗಾಗಿ ಇಷ್ಟೆಲ್ಲ ಕಷ್ಟಪಟ್ಟಿದ, ಕೊನೆಗೆ ನೀನು ನರಕಕ್ಕೆ ಹೋಗ್ತಿ, ಇದಕ್ಕಾಗಿ ನೀವು ಹುಟ್ಟಿಸಿದೆ ಅನ್ನ. ದೇವ್ರ ಮನುಷ್ಯರಿಗೆ ಅರ್ಥ ಆಗಿಲ್ಲ. ಮನುಷ್ಯರು ಏನು ಅನ್ಕೊಂಡ್ರೆ ಗೊತ್ತದ್ರಿ, ದೇವ್ರ ಪರಲೋ ಎಲ್ಲಿ ಇರ್ತಾನಪ್ಪ, ದೇವ್ರ ಮುಂದೆ ಹೋಗಿ ಕುಂತು ಒಂದು 5 ನಿಮಿಷ ಯಾವುದಾರ ಪ್ರಾರ್ಥನೆ ಮಾಡ್ಕೊಂಡ್ರು ದೇವ್ರ ಕಷ್ಟ ಏನ್ರಿ ಸಂತೋಷದಿಂದ ನಮ್ಮ ಮಾತು ಕೇಳ್ತಾನ ಅಂತೇಳಿ. ಯಾವ ರೀತಿ ತಪ್ಪು ತಿಳ್ಕೊಬೇಡ್ರಿ. 20 ರೂಪಾಯಿ ಟ್ಯಾಂಗ್ ತೊಗೊಂಡು ದೇವ್ರ ಮುಂದೆ ಹೋಯ್ತೇವ್ರಿ, ಒಂದು ಟ್ಯಾಂಗ್ ಹೊಡೆದು ನೀರು ಸುರಿಸಿ 20 ರೂಪಾಯಿ 20 ಲಕ್ಷ ಕೇಳ್ತೇವ್ರಿ ದೇವ್ರಿಗೆ. ಏನ್ರಿ ಕೊಡೋದೇನ 20 ರೂಪಾಯಿ ಕೇಳಿದಷ್ಟ್ರಿ? ಏನು ಮನುಷ್ಯರ ಬ್ರೇನ್ರಿ. ಬಾಬಾ ದೇವ್ರಂದ್ರೆ ಮನುಷ್ಯರಿಗೆ ಅರ್ಥ ಆಗಿಲ್ಲ ರೀ. ಅರ್ಥ ಐತಿತ್ತು ಅಂತ ತಿಳ್ಕೊರಿ. ಅದೇ ಮಕ್ಳಿಗೆ ಹೋಗಿ ಕೊಡ್ರಿ ನೋಡ್ರಿ, ಮಗ 20 ರೂಪಾಯಿ ತಗೋ, ಬರೋಂಥ ವರ್ಷ 2 ಲಕ್ಷ ತೊಗೊಂಡು ಮಾಡ್ರಿ. ಮಮ್ಮಿ ಹುಚ್ಚಿದ್ಯಾನ 20 ರೂಪಾಯಿ 2 ಚಾಕ್ಲೇಟ್ ಬರಲ್ಲ ಏನ್ರಿ? ಯಾವ ಡೈರಿ ಮಿಲ್ಕ್ 60 ರೂಪಾಯಿ 20 ರೂಪಾಯಿ ಡೈರಿ ಮಿಲ್ಕೇ ಬರೋಲ್ಲ, ನೀ 2 ಲಕ್ಷ ತಾಲತ್ತಿದಿ. ಈ ಮನುಷ್ಯ ಹೆಂಗೆ ಮಾತಾಡ್ರಿ? ಪಾಪ ದೇವ್ರು ಮಾತಾಡಲ್ಲಲ್ರಿ. ದೇವ್ರಿಗೆ ಹೆಂಗೆ ಮಾಡಿ ಕೇಳ್ಕೊಂಡದ್ರಿ? ಒಂದು ಗುಡಿ ಕಟ್ಟಿ ಗುಡಿ ಒಳಗೆ ಇಟ್ಟು ಆ ಗುಡಿ ಕೀಲಿ ಹಾಕಿರ್ತಾರೆ ರೀ. ಯಾಕೆ ಹಾಕ್ತಾರೆ? 5 ದಿನ ತೇಬೇಕು. ಮತ್ತು ಸೋಮವಾರ ಹಿಡಿದು ಶನಿವಾರ ನಾವು ಏನು ತಪ್ಪು ಮಾಡ್ತೇವೆ ನೀನು ನೋಡ್ಬೇಡಪ್ಪ. ಮತ್ತು ನೋಡಿದ್ರೆ ನಮ್ಗೆ ಕೊಡಲಿಲ್ಲ. ನೀ ಸೋಮವಾರ ಶನಿವಾರ ತನಕ ಕೀಲಿ ಹಾಕಿರು, 5 ಒಂದಿನ ಬಂದು ತೆರಿತೇವೆ, 5 ಒಂದಿನ ಆಮೇಲೆ ಪರಿಶುದ್ಧರಿಗೆ ನೀನು ಮುಂದೆ ಇರ್ತೇವೆ. ನೀವು ನೋಡು ಮಿಕ್ಕಿದ ಟೈಮಿಗೆ ದೇವ್ರು ನೋಡಲ್ಲ ರೀ. ನಾವು ಹುಚ್ಚುರಿ ಗುಡಿದಾಗ ನಮ್ಮ ದೇವ್ರಿಲ್ಲನ್ರಿ. ಮ್ಯಾಗ ಕೂತ್ಕೊಂಡು ಪ್ರತಿಯೊಂದು ಕ್ಷಣಗಳು ನಾವು ಏನು ಮಾಡತ್ತಿದ್ದೆವು ದೇವ್ರು ನೋಡ್ಲತ್ತಾನ್ರಿ. ನಮ್ಗೆ ಅರ್ಥ ಆಗಲ್ಲ ವಿಷಯ ಏನಂದ್ರೆ, ನಾವು ಇವ್ರಿಗೆ ನೋಡೇ ನಮ್ಮವ್ರು ಅಂದ್ಕೊಂಡಿದ್ದೇವ್ರಿ. ಆದ್ರೆ ಇದೆಲ್ಲ ಎದ್ಕೊಂಡ್ರಿ ಮಾಯದ ಲೋಕ. ನಮಗೆಲ್ಲರಿಗೂ ಗೊತ್ತಿನ ಕಪ್ಲಾನೆ ನಟನೆಯ ಲೋಕ. ಯಾಕೆ ನಟನೆ ಅಲ್ಲತ್ತೀರಿ? ಹುಟ್ಟುವಾಗ ಒಬ್ರಿಗೆ ಮಗ ಹುಟ್ಟಿದೆ, ಹುಟ್ಟುವಾಗ ಒಬ್ರಿಗೆ 2 ತಂದೆ ತಾಯಿಗಳಿಗೆ ಮಧ್ಯದಾಗ ಮಗ ಹುಟ್ಟಿದೆ. ಮಗ ಹುಟ್ಟೋದು ತಾತ ಅಜ್ಜಿಗೆ ಮೊಮ್ಮಗ ಆಗಿದೆ.
ಹಡಿದಿನ ತಾಯಿಗೆ ಮಗ ಆಗಿದೆ, ತಂದೆಗೆ ಮಗ ಆಗಿದೆ, ತಾತ ಅಜ್ಜಿಗೆ ಮೊಮ್ಮಗ ಆಗಿದೆ. ಬೆಳಿತಾ ದೊಡ್ಡದಾಗಿ ಒಂದು ಹೆಣ್ಮಗಳಿಗೆ ಗಂಡನಾಗಿದೆ. ಒಂದು ಹೆಣ್ಮಗಳಿಗೆ ಸ್ವಲ್ಪ ದಿವಸ ಗಂಡನಾಗಿದ್ಮೇಲೆ ಇನ್ನು ಕೆಲವು ದಿನಗಳಿಗೆ ಇಬ್ಬರು ಮಕ್ಕಳಿಗೆ ತಂದೆ ಆಗಿದೆ. ಇನ್ನು ಸ್ವಲ್ಪ ದಿವಸಕ್ರಿ ಯಾರು ನೀವು ಒಬ್ಬನೇ ಅಲ್ಲ, ಇನ್ನೂ ಸ್ವಲ್ಪ ದಿನಕ್ಕೆ ಇಬ್ಬರು ಮೊಮ್ಮಕ್ಕಳಿಗೆ ತಾತನಾಗಿದೆ. ಆಮೇಲೆ ಯಾರಪ್ಪ ನೀನು? ಮಗನ, ಗಂಡನ, ತಂದೆಯ, ತಾತನ? ನೀನು ಯಾರು? ಈ ಲೋಕದಾಗ ಪ್ರತಿಯೊಂದು ಕ್ಷಣ ನಾನು ನಟನೆ ಮಾಡ್ಕೋತಾನೆ ಬಂದಿದೆ. ಹುಟ್ಟಿನಾಗ ಮಗನಾಗಿ ನಟನೆ ಮಾಡಿದೆ, ಮದುವೆಯಾಗಿ ಗಂಡನಾಗಿ ನಟನೆ ಮಾಡಿದೆ, ಮಕ್ಕಳು ಹುಟ್ಟಿನಾಗ ತಂದೆಯಾಗಿ ನಟನೆ ಮಾಡಿದೆ, ಮೊಮ್ಮಕ್ಕಳು ಹುಟ್ಟಿನಾಗ ಅಜ್ಜನಾಗಿ ನಟನೆ ಮಾಡಿದೆ. ಖರೆ ನಾನು ಯಾರೋ ಮದುವೆ ನನಗೇ ಗೊತ್ತಾಗಿಲ್ಲ. ನಾನು ದೇವ್ರ ಮಗ. ಈ ಲೋಕದಾಗ ಇದ್ದಿನೋ ದಿನ ಈ ಸಂಬಂಧಿಕರ ಜೊತೆ ನಾನು ದೇವರು ಇವರೆಲ್ಲರೂ ನನಗೆ ಕೊಟ್ಟಾನ. ಪ್ರೀತಿ ಪ್ರೇಮದಿಂದ ಬದುಕಿ ದೇವ್ರ ಪ್ರೀತಿನ ಇಲ್ಲೇ ಕಂಡುಕೊಂಡು ಸತ್ತನಪ್ಪ ದೇವ್ರ ಬಳಿಗೆ ಹೋಗ್ಬೇಕಂಬ ಆಲೋಚನೆ ಮನುಷ್ಯಗ ಬಂದೇ ಇಲ್ಲ ರೀ. ಮಗನಾಗ್ಲಕ್ಕೂ ಇಷ್ಟಪಟ್ಟನ, ಗಂಡನಾಗ್ಲಕ್ಕೂ ಇಷ್ಟಪಟ್ಟನ, ಏನ್ರಿ ತಂದೆ ಆಗ್ಲಕ್ಕೂ ಇಷ್ಟಪಟ್ಟನ, ಏನ್ರಿ ಲಾಸ್ಟಿಗೆ ಅಜ್ಜನಾಗ್ಲಕ್ಕೂ ಇಷ್ಟಪಟ್ಟನ. ದೇವರ ಮಗ ಆಗ್ಲಕ್ಕೆ ಇಷ್ಟಪಟ್ಟಿಲ್ಲ ರೀ. ಯಾರಿಗೆ ಇಷ್ಟಪಟ್ಟಿಲ್ಲ ರೀ? ಯಾರಿಗೆ ಇಷ್ಟಪಟ್ಟಿಲ್ಲ? ಯಾರಾದರೂ ಸೃಷ್ಟಿ ಮಾಡ್ಯಾರೋ, ಯಾರಾದ್ರೂ ಈ ಲೋಕ ಕೊಟ್ಟರೋ, ಯಾರಾದ್ರೂ ಇದು ಕಾಯ್ದು ಕಾಪಾಡ್ಯಾರೋ ಆ ಒಂದು ತಂದಿಗೆ ಮಗನಾಗ್ಲ ರೀ. ಈ ಒಳ್ಳೆ ತಂದೆ ತಾಯಿ ಮಗನಾಗ್ಯಾನ, ಹೆಂಡತಿ ಒಳ್ಳೆ ಗಂಡಾಗ್ಯಾನ, ತಂದೆ ತಾಯಿನ ಮಕ್ಕಳು ಹುಟ್ಟಿನಾಗ ಒಳ್ಳೆ ತಂದೆ ಆಗ್ಯಾನ, ಮುಂದೆ ಅಜ್ಜ ಒಳ್ಳೆ ಅಜ್ಜನಾಗ್ಯಾನ. ಖರೆ ಸರ್ವಶಕ್ತನಾಗಿರೋ ಪರಿಶುದ್ಧನಾಗಿರುವ ದೇವರಿಗೆ ಪವಿತ್ರನಾದ ಮನುಷ್ಯನಾಗ್ಲಕ್ಕೆ ಸಾಧ್ಯ ಆಗಿಲ್ಲ ರೀ ಇವನ ಕೈಯಲ್ಲಿ. ಇವನಿಗೆ ಏನು ಮಾಡ್ಯಾನಂದ್ರ ಇನ್ನ ಬಿ ಯಾವ ಭ್ರಮೆದಾಗ ಅನ್ನೋಕೊಂಡದ್ರಿ, ನಾನು ಸತ್ತರು ಸ್ವರ್ಗಕ್ಕೆ ಹೋಗ್ತೀನಿ. ಒಂದು ವಿಷಯ ಹೇಳ್ತೀನಿ, ತಪ್ಪು ತಿಳ್ಕೊಬೇಡ್ರಿ. ಈ ಲೋಕದಾಗ ಒಬ್ಬ ಕುಡಿದು ಚಿಡ್ದು ನಿಮಗೆಲ್ಲ ಬದುಕಿದಾಗೆಲ್ಲ ನಿಮಗೆ ಕಾಡಿಸಿ 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 ಹೋಯ್ತಾ ರೋಡ್ ಮೇಲೆ ಆಕ್ಸಿಡೆಂಟ್ ಆಗಿ ಸತ್ತಗ್ಯಾನ್ರಿ ಅನ್ಕೊಡ್ರಿ. ಅವನಿಗೆ ಮನೆ ತೊಗೊಂಡು ಬಂದಿನಾಗ ಮನೆ ಬಂದು ಮುಗಿಸಿಡ್ತಾರ್ರಿ. ಫೋಟೋ ಮಾಡ್ತಾರಲ್ರಿ ಈಗ ಎಲ್ಲರೂ. ಈಗಿನ ಕಾಲಕ್ಕೆ ಫೋಟೋ ಫ್ಯಾಷನ್ ಆಗ್ಯದ. ಫೋಟೋ ಮಾಡಿ ರೋಡಿಗೆಲ್ಲ ಅಲ್ಲಿ 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 ಹಚ್ಚುತ್ತಾರ್ರಿ. ಏನಂತ ಬರೀತಾರೆ ಫೋಟೋ ಕೆಳಗ? ಇವತ್ತು ಸುನಿಲು ಸ್ವರ್ಗ ವಾಸಿ. ಬದುಕಿದ್ದಾಗ ನೀ ನರಕದಾಗ ಬಿ ಜಾಗ ಇಲ್ಲ ಅಂದಿದ್ದೇವು, ನೀ ನರಕದಾಗ ಜಾಗ ಸಿಗಲ್ಲ ಅಂದಿದ್ದೇವು. ಸತ್ತ ಯಾಕೆ ಸ್ವರ್ಗ ಅಂತ ಬರೀತೀವ್ರಿ? ಎಲ್ಲಿ ನರಕಕ್ಕಂದ್ರೆ ಜಗಳ ಆಡ್ತಾರ ಅಂತ ಹೇಳಿ. ಯಾಕಂದ್ರೆ ಈ ಮನುಷ್ಯರಿಗೆ ಗೊತ್ತಾಗಿಲ್ರಿ. ಏನು ಗೊತ್ತಾಗಿಲ್ಲ? ಬದುಕಿದ್ದಾಗ ಅವನ ನಟನೆ, ಅವನ ಜೀವನ ನೋಡಿ ನಿನಗೆ ನರಕದಾಗೂ ಸ್ಥಳ ಸಿಗಲ್ಲ ಅಂದೇವು. ಮತ್ತು ಸತ್ತಾಗ ಸ್ವರ್ಗ ಸಿಗ್ತದ್ರಿ. ನಾವು ಸತ್ತಾಗ ಸ್ವರ್ಗ ಸಿಗಬೇಕಂದ್ರೆ ತಂದೆಯಾದ ದೇವ್ರದ್ದು ನಾವು ಏನು ಮಾಡ್ಬೇಕಂದ್ರಿ? ಏನು ಮಾಡ್ಬೇಕ್ರಿ? ಥೆಸಲೋನಿಕ ಪತ್ರಿಕೆ ತೇರಿ ಮೊದಲನೇ ಥೆಸಲೋನಿಕ 5ನೇ ಅಧ್ಯಾಯಕ್ಕೆ ಬರ್ರಿ. ಮೊದಲನೇ ಥೆಸಲೋನಿಕ 5:15 ನೋಡ್ರಿ ಸರಿ. ಓದ್ರಿ ಸ್ಪೀಡಾಗಿ ಸಿಕ್ಕಿದವ್ರು. ಹಾಂ, ಏನ್ರಿ? ಯಾರು ಅಪಕಾರಕ್ಕೆ ಅಪಕಾರ ಅಂತ ಮಾಡದಂತೆ ನೋಡಿಕೊಳ್ಳಿರಿ. ಯಾವಾಗಲೂ ಚೆನ್ನಾಗಿ ಕೇಳ್ರಿ. ಯಾವಾಗಲೂ ನೀವು ಒಬ್ಬರಿಗೊಬ್ಬರು ಏನು ಮಾಡ್ರಿ? ಭೂಲೋಕದಾಗ ನೀವು ಇದ್ದಿನ ದಿನ ಒಳ್ಳೆರಿ, ಒಬ್ಬರಿಗೊಬ್ಬರು ಒಳ್ಳೆದೇ ಮಾಡ್ಕೋರಿ. ಮುಂದೋದ್ರಿ, ಹಿತವನ್ನು ಮಾಡಿಕೊಂಡವರಲ್ಲದೆ ಎಲ್ಲರಿಗೂ ಬದುಕಿದ ದಿನ ಎಲ್ಲರಿಗೂ ನೀವು ಒಳ್ಳೆದೇ ಮಾಡ್ರಿ, ಯಾರಿಗೂ ನೀವು ಕೆಟ್ಟದ್ದು ಮಾಡ್ಲಕ್ಕೆ ಹೋಗ್ಬೇಡ್ರಿ. ಮುಂದೋದ್ರಿ, ಯಾವಾಗಲೂ ಭೂಲೋಕದ ನೀವು ಸಂತೋಷದಿಂದಿರ್ರಿ. ಏನು ಮಾಡ್ಬೇಕಂದ್ರಿ? ಎಡ ಬಿಡದೆ ದೇವರಿಗೆ ಪ್ರಾರ್ಥನೆ ಮಾಡಿ. ಯಾವ ರೀತಿ? ಬೆಳಗ್ಗೆ ಎದ್ದ ತಕ್ಷಣ ದೇವಾರ ರಾತ್ರಿ ಎಲ್ಲ ಕಾಯ್ದು ಕಪ್ಪಡಿ ಇವತ್ತಿನ ದಿನ ಕೊಟ್ಟಿದಲ್ಲ, ಈ ಒಂದು ದಿನ ನಾ ಯಾರಿಗೆ ಹಾನಿ ಮಾಡಲ್ದಂಗ, ನಾ ಯಾರ ಮ್ಯಾಗ ನಿಂದನೆ ಹಾಕಲ್ದಂಗ, ಯಾರ ಮ್ಯಾಗ ಹೊಟ್ಟೆ ಕಿಚ್ಚು ಪಡಲ್ದಂಗ, ಯಾರ ಮ್ಯಾಗ ದ್ವೇಷ ಪಡಲ್ದಂಗ, ಇವತ್ತಿನ ದಿನ ನೀವು ಕೊಟ್ಟಿನ ದಿನ ಎಲ್ಲ ನಿನ್ನ ಜೊತೆ ಚೆನ್ನಾಗಿ ಬಾಳಾಗ ನನಗಿರು. ಸಾಯಂಕಾಲ ಆಯ್ತು ಅಂತ ಹೇಳ್ಕೊರಿ, ದೇವಾ ಈ ಒಂದು ದಿನ ಎಲ್ಲ ನಾ ಯಾರಿಗೆ ಏನೇನು ಅಂದೇನೋ, ಯಾವಾಗ ಪಾಪ ಮಾಡಿದನೋ ದಯಮಾಡಿ ಕ್ಷಮಿಸಪ್ಪ, ನಾನು ನಾಳೆ ಮೇಲೆ ತಪ್ಪು ಮಾಡಲ್ಲ, ಇವತ್ತಿನ ನಾನು ಬಿಟ್ಟು ಕೊಡ್ತೆ ಎಂಬ ಪ್ರಾರ್ಥನೆ ಜೀವಿತಗಳ ನಮ್ಮ ಜೀವಿತದಾಗ ಅವರಿ. ಬೆಳಗ್ಗೆದ್ರೆ ದೇವರ ಕಾಪಾಡು, ಬೆಳಗ್ಗೆದ್ರೆ ಅದು ಕೊಡು, ರಾತ್ರಿ ಮಗ ಬರ್ರಿ ಅದೇ ಪ್ರಾರ್ಥನೆ, ದೇವ್ರೇ ನನಗೆ ಕಾಪಾಡು, ನನಗೆ ಕಾಪಾಡು, ನನಗೆ ಅದು ಕೊಡು ಇದು ಕೊಡು. ಸರಿಯಪ್ಪ, ನೀ ಕೇಳಿದೆಲ್ಲನೇ ಕೊಡಕ್ಕಿದೆ. ನಿನ್ನ ಮನೆ ಬೇಕಾ ತಗೋ, ನಿನ್ನ ಕಾರ್ ಬೇಕಾ ತಗೋ, ನಿನ್ನ ಬಂಗಾರ ಬೇಕಾ ತಗೋ, ನಿನ್ನ ಮಕ್ಕಳು ಬೇಕಾ ತಗೋ, ಎಲ್ಲನೇ ಕೊಟ್ಟಿದೆ. ರಾತ್ರಿ ಮಾತ್ರ ನೀ ಬೇಕು ನನಗೆ. ಇವತ್ತು ರಾತ್ರಿ ನಿನ್ನ ಪ್ರಾಣ ಬೇಕಂದ್ರೆ ನನಗೋರಿ. ನಾವು ಏನೇ ಮಾಡ್ತೀವಿ? ಈ ಲೋಕ ಎಲ್ಲ ಸಂಪಾದನೆ ಮಾಡಿ ಪ್ರಾಣ ಹೋದ್ರೆ ಏನು ಲಾಭ ರೀ? ಆ ಪ್ರಾಣ ಹೋಗೋದಕ್ಕಿಂತ ಮುಂಚೆ
ಪರಿಶುದ್ಧರಾಗಿ ನಾವು ಬದುಕೋಣ. ಪರಿಶುದ್ಧವಾಗಿ ಬದುಕಿದೆ ಅಂದ್ರೆ ದೇವರು ನಮ್ಮ ಪ್ರಾರ್ಥನೆ, ನಮ್ಮ ಮಾತುಗಳನ್ನು ಕೇಳ್ತಾನೆ. ದೇವ್ರು ಯಾವಾಗಾದ್ರೂ ಪ್ರಾರ್ಥನೆ ನಮ್ಮ ಮಾತು ಕೇಳ್ತಾನೋ ಆಗ ನಾವು ಸತ್ತಾಗರಿ ಲೋಕದ ಜನರು ಏನು ಒಳ್ಳೆ ಮನುಷ್ಯ ಸತ್ತನಪ್ಪ ಅಂತೇಳಿ ಇವ್ರನ್ನ ನೆನೆಸ್ತಾರ. ಪರಲೋಕದಿಂದ ದೇವದೂತರು ಬಂದು ಏನ್ರಿ ಸತ್ತಿನ ಮೇಲೆ ನಮಗೆ ಹೋಗಬೇಕಾಗಿನ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಇಲ್ಲಾಂದ್ರೆ ಈ ಲೋಕದಾಗ ಹೊಟ್ಟೆ ಕಿಚ್ಚು ಏನ್ರಿ, ಈ ಲೋಕದಾಗ ಅನ್ಯಾಯವಾಗಿ ಸಂಪಾದನೆ, ಈ ಲೋಕದಾಗ ಇರುವಂಥ ಕೆಟ್ಟ ಕೆಲಸಗಳೆಲ್ಲ ಮಾಡಿ ಈ ಲೋಕದ ನರಕವನ್ನು ಅನುಭವಿಸಿ ಸತ್ತು ಪುನಃ ನರಕಕ್ಕೆ ನಾವು ಹೋಗ್ಬೇಕಾ? ಇಲ್ಲಂದ್ರೆ ನಾವು ಪರಿಶುದ್ಧರಾಗಿ ಬಾಳಿ ಪರಲೋಕಕ್ಕೆ ಹೋಗ್ಬೇಕಾ? ನಿಮ್ಮ ಮೇಲೆ ಬಿಟ್ಟಿದ್ದು ಮುಂದಿನ ಸಮಯ ನಮ್ಮ ಭೀಮಸೇನ್ ಸರ್ ಒಪ್ಪಿಸ್ಕೊಡ್ತೇವೆ. ದೇವರು ವಾಕ್ಯ ಆಶೀರ್ವಾದ ಮಾಡಲಿ.